ಸೋರೆಕಾಯಿ ಅಂದರೆ ಎಲ್ಲರೂ ಮೂಗು ಮುರಿಯೋದು ಜಾಸ್ತಿ. ಆದರೆ ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಷ್ಟಪಟ್ಟು ಕೂಡ ತಿಂತಾರೆ. ಅದಕ್ಕೆ ನಾನು ಫಸ್ಟು ಸೋರೆಕಾಯಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಟೊಮ್ಯಾಟೊ, ಅದಕ್ಕೆ ನಾನು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಶೇಂಗಾ ಪೌಡರ್, ಆಮೇಲೆ ಪನ್ನೀರ್ ಮತ್ತು ಕರಿಬೇವು ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ, ಕಾದಿದೆ. ಇವಾಗ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಗೆ ಜೀರಿಗೆ ಎರಡೂ ಕೂಡ ಚಟಪಟ ಅಂತ ಸಿಡಿಬೇಕು. ಇವಾಗ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಕರಿಬೇವು ಎಲ್ಲ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಬಾಯ್ಲ್ ಆಗಿದೆ. ಇವಾಗ ಆನಿಯನನ್ನು ಹಾಕ್ತಾ ಇದ್ದೀನಿ. ಆನಿಯನ್ನು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ, ಇದರಿಂದ ಟೇಸ್ಟಾಗಿ ಬರುತ್ತೆ. ಆಗಿದೆ. ಇವಾಗ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಂಬಾರ್ ಪೌಡರ್, ಹಾಗೆ ಖಾರದ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ನೀವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಬಾಯಿ ಮುಚ್ಚಿ 1 ನಿಮಿಷ ಇಟ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲನೂ ಕೂಡ. ಇವಾಗ ಫ್ರೈ ಆಗಿದೆ. ಸ್ವಲ್ಪ ಅದಕ್ಕೆ ಇಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಶೇಂಗಾ ಪೌಡರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಕೊಬ್ಬರಿ ಪೌಡ್ರು ಕೂಡ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಸ್ವಲ್ಪ ನೀರು ಹಾಕಿ ಬಾಯ್ಲ್ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಸೋರೆಕಾಯಿನ ಹಾಕ್ತಾ ಇದ್ದೀನಿ. ಸೋರೆಕಾಯಿನ ನೀವು ಫಸ್ಟೇ ಕುದಿಸ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇದರಲ್ಲೇ ಹಾಕ್ಕೋಬೋದು ಡೈರೆಕ್ಟಾಗಿ. ನಾನು ಇದರಲ್ಲಿ ಇಲ್ಲೇ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ, ಹಾಗಾಗಿ 1-2 ನಿಮಿಷ ನೀಟಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಂಚೆನೇ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿ ಬರ್ತಾ ಇದೆ. ಇದನ್ನು ನಾವು ರೊಟ್ಟಿ ಜೊತೆಗೆ ಹಾಗೂ ಚಪಾತಿ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಜನ ಇದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ.